ಕೊತ್ತಂಬರಿ ಕಾರಕಕ್ಕೂ ಹೋಗುತ್ತೆ. ಇಂಥ ಸಂದರ್ಭದಲ್ಲಿ ಎರಡು ರಾಜ್ಯಗಳ ಮಧ್ಯೆ ಒಂದು ಮಾತುಕತೆ ಎಷ್ಟು ಮಟ್ಟಿಗೆ ಫಲಪ್ರದ ಆಗುತ್ತೆ ಅಂತ ಅವರು ಏನೋ ತಮಿಳುನಾಡು ಮುಖ್ಯಮಂತ್ರಿಗಳು ಹಿಂದಿನವರು ನೋಡಿದ್ರೆ ಈಗ ಸೌಹಾರ್ದಯುತ ಭೇಟಿಯಾದರೂ ಒಂದು ಮನಸ್ಸು ಮಾಡಿದ್ದಾರೆ. ಹಿಂದೆ DMK AIADMK ಇದ್ದಾಗ ಬರೀ ಉತ್ತರ ಕೊಟ್ಟು ಯಾವುದೇ ನಮ್ಮ ಮುಖ್ಯಮಂತ್ರಿಗಳು ಅವರಿಗೆ ಭೇಟಿಯಾಗಲಿಕ್ಕೂ ಸಹ ಅದು ಅವಕಾಶ ಕೊಟ್ಟಿಲ್ಲ. ಈಗೇನೋ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ, ಅದು ಎಷ್ಟು ಫಲಪ್ರದ ಆಗ್ತದೆ ಗೊತ್ತಿಲ್ಲ. ಆದರೆ ಒಂದು ಸೌಹಾರ್ದಯುತವಾದಂಥ ಎರಡು ರಾಜ್ಯಗಳು, ಯಾಕಂದರೆ ದೇಶದ ಯಾವುದು ನಮ್ಮ ದೇಶದೇ ಎರಡು ರಾಜ್ಯಗಳು, ಕರ್ನಾಟಕದ ರೈತರ ಹಿತನೂ ನೋಡಬೇಕಾಗ್ತದೆ. ಮೊನ್ನೆ ಒಬ್ಬರು ಯಾರು ಶಾಸಕರು, ಮಂಡ್ಯ ಶಾಸಕರು ಒಂದು ಹೇಳಿಕೆ ಕೊಟ್ಟಿದ್ರು, ಕರ್ನಾಟಕದ ಕಾವೇರಿ ನೀರು ಸಮುದ್ರಕ್ಕೆ ಹೋಗಿ ಸೇರ್ತಾ ಇದೆ, ಅದನ್ನು ನಾವು ವಿಡಿಯೋ ಮಾಡ್ಕೊಂಡು ಎಲ್ಲ ಇಷ್ಟಿದ್ದಾಗಲೂ ಸಹಿತ ಈ ಹೊಂಡತನ ಕೇಂದ್ರದಲ್ಲಿ ಏನು CWC ಇದೆ ಬಿಡಬೇಕು. ವಾಸ್ತವಿಕವಾಗಿ ತಮ್ಮದೇ ಒಂದು ತಜ್ಞರನ್ನು ಕಳಿಸಿ ಕರ್ನಾಟಕ ಸ್ಥಿತಿಯಲ್ಲಿದೆ, ಅವ್ರು ನೀರು ಬಿಡೋ ಪರಿಸ್ಥಿತಿ ಒಳಗಿದ್ದಾರಲ್ಲೋ, ಅವ್ರ ಬೆಳೆಗಳಿಗೆ ಹಾಕುವಾಗೋಕ್ಕೆ ನೀರಿದೆಯೋ, ಕುಡಿಲಿಕ್ಕೆ ನೀರಿದೆಯೋ ಅಂತ ಅಧ್ಯಯನಕ್ಕೆ ಒಂದು CWCದಿಂದ ಬರಬೇಕು, ಸೆಂಟ್ರಲ್ ವಾಟರ್ ಕಮಿಷನ್ನಿಂದ. ಆ ರೀತಿ ಅಧ್ಯಯನ ಮಾಡಿಬಿಡಬೇಕು. ಸಮಿತಿಯಲ್ಲಿ ಕೂತು ಏನು ಬೇಕಾಗಿತ್ತಾಗಿ ಬಿಡಲೇಬೇಕು, 24 ತಾಸಲ್ಲಿ ಬಿಡದೇ ಇದ್ರೆ ಅದನ್ನು ಮಾಡ್ತೀವಿ, ಕಂಟೆಂಟ್ ಹಾಕ್ಬೇಕು, ಧಮಕಿಯನ್ನು ಕೊಡ್ತಾರೆ. ಆದರೆ ತಮಿಳುನಾಡಿನ ಮುಖ್ಯಮಂತ್ರಿಗಳು ಸಹಿತ ಇವತ್ತು ಏನು ನಮ್ಮ ಮೇಕೆದಾಟು ಅದ್ರ ಬಗ್ಗೆನೂ ಅತಿ ಮಾಡ್ತಾ ಇದ್ದಾರೆ. ಈ ರೀತಿ ಒಂದು ರೀತಿ ಎರಡು ರಾಜ್ಯಗಳ ಸೌಹಾರ್ದಯುತ ಒಂದು ಭೇಟಿಯನ್ನು ನಾವು ಸ್ವಾಗತ ಮಾಡ್ತೀವಿ. ಕೊತ್ತಂಬರಿ ಕಾರಕಕ್ಕೂ ಹೋಗುತ್ತೆ. ಇಂಥ ಸಂದರ್ಭದಲ್ಲಿ ಎರಡು ರಾಜ್ಯಗಳ ಮಧ್ಯೆ ಒಂದು ಮಾತುಕತೆ ಎಷ್ಟು ಮಟ್ಟಿಗೆ ಫಲಪ್ರದ ಆಗುತ್ತೆ ಅಂತ ಅವರು ಏನೋ ತಮಿಳುನಾಡು ಮುಖ್ಯಮಂತ್ರಿಗಳು ಹಿಂದಿನವರು ನೋಡಿದ್ರೆ ಈಗ ಸೌಹಾರ್ದಯುತ ಭೇಟಿಯಾದರೂ ಒಂದು ಮನಸ್ಸು ಮಾಡಿದ್ದಾರೆ. ಹಿಂದೆ DMK AIADMK ಇದ್ದಾಗ ಬರೀ ಉತ್ತರ ಕೊಟ್ಟು ಯಾವುದೇ ನಮ್ಮ ಮುಖ್ಯಮಂತ್ರಿಗಳು ಅವರಿಗೆ ಭೇಟಿಯಾಗಲಿಕ್ಕೂ ಸಹ ಅದು ಅವಕಾಶ ಕೊಟ್ಟಿಲ್ಲ. ಈಗೇನೋ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ, ಅದು ಎಷ್ಟು ಫಲಪ್ರದ ಆಗ್ತದೆ ಗೊತ್ತಿಲ್ಲ. ಆದರೆ ಒಂದು ಸೌಹಾರ್ದಯುತವಾದಂಥ ಎರಡು ರಾಜ್ಯಗಳು, ಯಾಕಂದರೆ ದೇಶದ ಯಾವುದು ನಮ್ಮ ದೇಶದೇ ಎರಡು ರಾಜ್ಯಗಳು, ಕರ್ನಾಟಕದ ರೈತರ ಹಿತನೂ ನೋಡಬೇಕಾಗ್ತದೆ. ಮೊನ್ನೆ ಒಬ್ಬರು ಯಾರು ಶಾಸಕರು, ಮಂಡ್ಯ ಶಾಸಕರು ಒಂದು ಹೇಳಿಕೆ ಕೊಟ್ಟಿದ್ರು, ಕರ್ನಾಟಕದ ಕಾವೇರಿ ನೀರು ಸಮುದ್ರಕ್ಕೆ ಹೋಗಿ ಸೇರ್ತಾ ಇದೆ, ಅದನ್ನು ನಾವು ವಿಡಿಯೋ ಮಾಡ್ಕೊಂಡು ಎಲ್ಲ ಇಷ್ಟಿದ್ದಾಗಲೂ ಸಹಿತ ಈ ಹೊಂಡತನ ಕೇಂದ್ರದಲ್ಲಿ ಏನು CWC ಇದೆ ಬಿಡಬೇಕು. ವಾಸ್ತವಿಕವಾಗಿ ತಮ್ಮದೇ ಒಂದು ತಜ್ಞರನ್ನು ಕಳಿಸಿ ಕರ್ನಾಟಕ ಸ್ಥಿತಿಯಲ್ಲಿದೆ, ಅವ್ರು ನೀರು ಬಿಡೋ ಪರಿಸ್ಥಿತಿ ಒಳಗಿದ್ದಾರಲ್ಲೋ, ಅವ್ರ ಬೆಳೆಗಳಿಗೆ ಹಾಕುವಾಗೋಕ್ಕೆ ನೀರಿದೆಯೋ, ಕುಡಿಲಿಕ್ಕೆ ನೀರಿದೆಯೋ ಅಂತ ಅಧ್ಯಯನಕ್ಕೆ ಒಂದು CWCದಿಂದ ಬರಬೇಕು, ಸೆಂಟ್ರಲ್ ವಾಟರ್ ಕಮಿಷನ್ನಿಂದ. ಆ ರೀತಿ ಅಧ್ಯಯನ ಮಾಡಿಬಿಡಬೇಕು. ಸಮಿತಿಯಲ್ಲಿ ಕೂತು ಏನು ಬೇಕಾಗಿತ್ತಾಗಿ ಬಿಡಲೇಬೇಕು, 24 ತಾಸಲ್ಲಿ ಬಿಡದೇ ಇದ್ರೆ ಅದನ್ನು ಮಾಡ್ತೀವಿ, ಕಂಟೆಂಟ್ ಹಾಕ್ಬೇಕು, ಧಮಕಿಯನ್ನು ಕೊಡ್ತಾರೆ. ಆದರೆ ತಮಿಳುನಾಡಿನ ಮುಖ್ಯಮಂತ್ರಿಗಳು ಸಹಿತ ಇವತ್ತು ಏನು ನಮ್ಮ ಮೇಕೆದಾಟು ಅದ್ರ ಬಗ್ಗೆನೂ ಅತಿ ಮಾಡ್ತಾ ಇದ್ದಾರೆ. ಈ ರೀತಿ ಒಂದು ರೀತಿ ಎರಡು ರಾಜ್ಯಗಳ ಸೌಹಾರ್ದಯುತ ಒಂದು ಭೇಟಿಯನ್ನು ನಾವು ಸ್ವಾಗತ ಮಾಡ್ತೀವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.